ಸಿಬಿಐಗೆ ಮುಕ್ತ ತನಿಖೆ ಅವಕಾಶ ವಾಪಸ್ ಇದೇ ಮೊದಲಲ್ಲ. ದೇವರಾಜ್ ಅರಸು ಕಾಲದಲ್ಲೂ ಕೂಡ ಹೀಗೆ ಮಾಡಲಾಗಿತ್ತು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅಂದರೆ ಈಗ ಈ ಸಿಬಿಐ ಮುಕ್ತ ಅವಕಾಶ ವಾಪಸ್ ಪಡೆದ್ರ ಬಗ್ಗೆ ಮಾತಾಡಿದ್ದಾರೆ ಅವರು. ಇದು ಮೊದಲಲ್ಲ, ಇದು ಈಗ ಮಾಡಿರುವಂತಹ ನಿರ್ಧಾರ ಅಲ್ಲ. ಈ ಹಿಂದೆನೇ ದೇವರಾಜ್ ಅರಸು ಅವ್ರ ಕಾಲದಲ್ಲೂ ಕೂಡ ಈ ರೀತಿಯಾದಂಥ ಬೆಳವಣಿಗೆಗಳಾಗಿತ್ತು. ಇನ್ನು ಗೋಧ್ರಾ ಹತ್ಯಾಕಾಂಡ ಪ್ರಕರಣ ಆಯ್ತಲ್ವಾ ಗುಜರಾತ್ನಲ್ಲಿ, ನರೇಂದ್ರ ಮೋದಿ ಅವಾಗ ಸಿಎಂ ಆಗಿದ್ರು, ಅವ್ರು ರಾಜೀನಾಮೆ ಕೊಟ್ರಾ? ಅಮಿತ್ ಶಾ ಮೇಲೆ ಹಲವು ಕ್ರಿಮಿನಲ್ ಪ್ರಕರಣಗಳಿದ್ದಾವೆ, ಅವ್ರೇನಾದ್ರೂ ರಾಜೀನಾಮೆ ಕೊಟ್ರಾ? ಸಿದ್ದರಾಮಯ್ಯ ಮೇಲೆ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಬಾರ್ದು, ರಾಜಕೀಯ ಮಾಡಬಾರ್ದು. ಇಲ್ಲಿ ನಾವು ಸಿದ್ದರಾಮಯ್ಯ ಜೊತೆ ನಿಂತಿದ್ದೇವೆ, ಅವ್ರ ಪರವಾಗಿದ್ದೇವೆ, ಅವ್ರಿಗೆ ಬೆಂಬಲ ಕೊಟ್ಟಿದ್ದೇವೆ ಅಂತ ಖರ್ಗೆ ಬ್ಯಾಟ್ ಮಾಡಿದ್ದಾರೆ. ಇಲ್ಲ, ನೀವಿನ್ನ ಸಣ್ಣವರಿದ್ರಿ. ದೇವರಾಜ್ ಅರಸು ಅವರಿದ್ದಾಗನೂ ಕೂಡ ಯಾವಾಗ ಅದನ್ನ ಮಿಸ್ಯೂಸ್ ಮಾಡ್ತಾ ಇದ್ರು ಆವಾಗ ಸಿಬಿಐ ಬ್ಲಾಂಕೆಟ್ ವಿಡ್ರಾ ಮಾಡಿಕೊಂಡ್ರು. ದೇರ್ ಫೋರ್ ದಿಸ್ ಈಸ್ ಕಾಮನ್. ಈಗ ನಾನಿದ್ದಾಗ ಹೋಮ್ ಮಿನಿಸ್ಟರು, ಈ ನಮ್ಮ ಯಾರು ತಮಿಳುನಾಡ್ದವಿದ್ದಲ್ಲ ವೀರಪ್ಪನ್, ಅವನ ಕೇಸ್ನಲ್ಲಿ ಮತ್ತು ಈ ನಮ್ಮ ಸ್ಟ್ಯಾಂಪ್ ವೆಂಡರ್ ತೆಲುಗಿ ಕೇಸ್ನಲ್ಲಿ, ಇನ್ನೊಂದು ಕೇಸ್ನಲ್ಲಿ ಈವನ್ ದಟ್ ಕೋಲಾರ್ ನಾನು ರೆಫರ್ ಮಾಡಿದ್ರೆ ಇಲ್ಲ ದ ಎನ್ಕ್ವೈರೀಸ್ ಆರ್ ಗೋಯಿಂಗ್ ವೆಲ್, ವಿ ಡೋಂಟ್ ವಾಂಟ್ ಟು ಟೇಕ್. ಯಾವುದು ಇಂಪಾರ್ಟೆಂಟ್, hundreds of people he killed, Veerappan, and also Telugu, crores of rupees looted, and it is a loss for the government. When Godhra incident happened, whether Modi ji has resigned, and several cases were also pending against at that time, even against Mr. Shah. Don't target a particular person, damage his image. Through him, the party will also be damaged. Your interest is to damage the Congress party, not the individual. He may be here today or may not be. Party will continue. That just to destroy Congress party, that is hypothetical question. We are standing with him. We will support him because he represents the party, not individual. Modi. That I will reply. I am going to Haryana.